ಭಾರತದ ಸಂವಿಧಾನ ಜಾರಿಯಾಗಿ 76 ವರ್ಷಗಳು ಕಳೆದಿವೆ. ಜಾತ್ಯತೀತ ದೇಶದ ಕನಸು ಕನಸಾಗಿಯೇ ಉಳಿದಿದೆ. ಜಾತಿ ಧರ್ಮ ಆಧಾರಿತ ದ್ವೇಷಕ್ಕೆ, ಕೋಮು ಹತ್ಯೆಗಳಿಗೆ ಕಡಿವಾಣ ಹಾಕಬೇಕಿದ್ದ ಆಡಳಿತ ವ್ಯವಸ್ಥೆ ಇಂತಹ ಜೀವ ವಿರೋಧಿ ಸಿದ್ಧಾಂತಗಳ ಆರಾಧಿಸುತ್ತಿರುವುದು ಮಾನಗೇಡಿನ ವಿಷಯ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸರಿತಾ. ದಲಿತರ ಜೀವಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲದಂತೆ ವರ್ತಿಸುವ ಈ ನೆಲದ ಬಲಿತ ಸಮುದಾಯಗಳ ಅಟ್ಟಹಾಸಕ್ಕೆ ಕಡಿವಾಣವೇ ಇಲ್ಲದಂತಾಗಿದೆ. ಹೋಳಿ ಹಬ್ಬದ ಶುಭಾಶಯ ಕೋರಿದ ದಲಿತ ಯುವಕನನ್ನು ಚಾಕುವಿನಿಂದ ಇರಿದು ಕೊಂದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಉತ್ತರ ಪ್ರದೇಶದ ಲಕ್ನೋವಿನಲ್ಲಿ. ದುಗ್ಗಬ ಗ್ರಾಮದ ಸೂರಜ್ ಗೌತಮ್ ಕೊಲೆಯಾದ ಯುವಕ. ಮಾರ್ಚ್ 4 ಊರಿಗೆ ಊರೇ ಹೋಳಿ ಸಂಭ್ರಮದಲ್ಲಿದ್ದಾಗ ಮಧ್ಯಪ್ರದೇಶದ ಲಕ್ನೋ ಜಿಲ್ಲೆಯ ಬೇಗರಿಯ ಗ್ರಾಮದಲ್ಲಿ ದಲಿತ ಯುವಕನ ರಕ್ತದ ಓಕುಳಿ ಹರಿದಿದೆ. ಸ್ಥಳೀಯರ ಹೇಳಿಕೆಯ ಪ್ರಕಾರ ಕೊಲೆಯಾದ ಗೌತಮ್ ತನ್ನ ಊರಿನ ನಿವಾಸಿ ಮನೋಹರ್ ತಿವಾರಿಗೆ ಹ್ಯಾಪಿ ಹೋಳಿ ಎಂದು ಶುಭ ಕೋರಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ತಿವಾರಿ ಸಂತ್ರಸ್ತ ಯುವಕನೊಡನೆ ಜಗಳಕ್ಕಿಳಿದಿದ್ದಾನೆ. ತಿವಾರಿಯ ಸಹೋದರಿ ಶಿವಾನಿ, ತಾಯಿ ರಂಜನಾ ಸಹ ಗೌತಮ್ನೊಡನೆ ಸಂಘರ್ಷಕ್ಕಿಳಿದು ಅವಾಚ್ಯ ಶಬ್ದಗಳಿಂದ ಯುವಕನನ್ನ ನಿಂದಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯ ಪ್ರಕಾರ ಶಿವಾನಿ ತಾನು ಹೊದ್ದುಕೊಂಡಿದ್ದ ಶಾಲ್ ಒಳಗಿದ್ದ ಚಾಕು ಹೊರಗೆಳೆದು 3 ಬಾರಿ ಯುವಕನನ್ನು ತಿವಿದಿದ್ದಾಳೆ. ಕೂಡಲೇ ಚಿಕಿತ್ಸೆಗಾಗಿ ಸಾಗಿಸಲಾಗಿ ತೀವ್ರ ಗಾಯಗಳಿಂದ ನರಳುತ್ತಿದ್ದ ಯುವಕ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ ಎಂದು ವರದಿಯಾಗಿತ್ತು. ಗೌತಮ್ ಅಗಲಿಕೆಯಿಂದ ನೊಂದ ಆತನ ಕುಟುಂಬಸ್ಥರ ಆಕ್ರಂದನ ಕರುಳು ಹಿಂಡುವಂತಿದೆ. ಪೋಷಕರು ತಮ್ಮ ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಅವಲತ್ತುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆಯಾಗಿದ್ದು ಹೆತ್ತವರ ಅಳಲು ಎಂತಹ ಕಲ್ಲು ಹೃದಯವನ್ನು ಕರಗಿಸುವಂತಿದೆ. ಕಳೆದ 10 ವರ್ಷದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಹೆಚ್ಚಳ. 2012ರಲ್ಲಿ ಸುಮಾರು 651 ದಲಿತರ ಕೊಲೆ ಪ್ರಕರಣಗಳು ದಾಖಲಾಗಿದ್ದರೆ 2022ರ ವೇಳೆಗೆ ಈ ಸಂಖ್ಯೆ 975ಕ್ಕೆ ಏರಿದೆ. ಅಂದರೆ ದಶಕದಲ್ಲಿ ಸುಮಾರು 50% ಹೆಚ್ಚಳ ಕಂಡುಬಂದಿದೆ. 2023ರ ಅಂಕಿಅಂಶಗಳ ಪ್ರಕಾರ 57,789 ಪರಿಶಿಷ್ಟ ಜಾತಿಯ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಜೀವ ಕಳೆದುಕೊಂಡ ದಲಿತ ಯುವಕರ ಪಟ್ಟಿಯಲ್ಲಿ ಮಧ್ಯಪ್ರದೇಶ, ಬಿಹಾರ, ಉತ್ತರ ಪ್ರದೇಶದ ರಾಜ್ಯಗಳು ಮೊದಲ ಸ್ಥಾನದಲ್ಲಿ ನಿಂತಿವೆ. 2019ರಲ್ಲಿ 15 ವರ್ಷದ ದಲಿತ ಹುಡುಗಿಯೊಬ್ಬಳು ಭಾರತದ ಆಡಳಿತ ಪಕ್ಷದೊಂದಿಗೆ ಸಂಬಂಧ ಹೊಂದಿರುವ ಪ್ರಭಾವಿ ಭೂ ಮಾಲೀಕರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಹೊರಿಸಿದಳು. ದಲಿತರು ಮತ್ತು ಬುಡಕಟ್ಟು ಜನಾಂಗದವರು ನಿರಂತರ ಶೋಷಣೆಗೆ ಒಳಗಾಗುತ್ತಿರುವ ರಾಜ್ಯಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಮಹಿಳೆ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲೂ 5ನೇ ಸ್ಥಾನದಲ್ಲಿರುವ ಈ ರಾಜ್ಯದಲ್ಲಿ ಪೊಲೀಸರು ಕೇವಲ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡರು. ಇದಾದ 2 ವರ್ಷಗಳ ನಂತರ ಆಕೆಯ ಸಹೋದರನನ್ನು 2023ರಲ್ಲಿ ಹೊಡೆದು ಕೊಂದ ದುಷ್ಕರ್ಮಿಗಳು 2024ರಲ್ಲಿ ಆಕೆಯ ಚಿಕ್ಕಪ್ಪನನ್ನು ಹತ್ಯೆ ಮಾಡಿದ ಮರುದಿನವೇ ಅಂಜನಾ ಅಗರ್ವಾಲ್ ಎಂಬ ಈ ಹುಡುಗಿ ನಿಗೂಢವಾಗಿ ಸಾವನ್ನಪ್ಪುತ್ತಾಳೆ. 4 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಒಂದೇ ಕುಟುಂಬದಲ್ಲಿ ಸಂಭವಿಸಿದ 3ನೇ ಸಾವು ಇದಾಗಿದೆ. ಇದೆಲ್ಲವೂ ಮೇಲ್ಜಾತಿಯ ಮನೆ ಮಾಲೀಕರು ನಡೆಸಿದ್ದಾರೆಂಬ ಹಲ್ಲೆಯ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣಗಳು ಆಗಿತ್ತು. ರಾಜಸ್ಥಾನದಲ್ಲಿ 9 ವರ್ಷದ ಬಾಲಕನನ್ನು ನೀರಿನ ಮಡಿಕೆ ಮುಟ್ಟಿದ್ದಕ್ಕೆ ಅಮಾನುಷವಾಗಿ ಥಳಿಸಿ ಹಲ್ಲೆ ಮಾಡಲಾಯಿತು. ಶಾಲೆಯ ಶಿಕ್ಷಕನೇ ಇಂತಹ ಅಮಾನವೀಯ ಕೃತ್ಯ ಎಸಗಿದ್ದ. ತೀವ್ರ ಹಲ್ಲೆಗೊಳಗಾಗಿದ್ದ ಬಾಲಕ ಇಂದ್ರ ಅಗರ್ವಾಲ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟನು. 2018ರಲ್ಲಿ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿ ಮೇಲ್ಜಾತಿ ತೇವರ್ ಸಮುದಾಯದವರ ಮುಂದೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತ ಎಂಬ ಕಾರಣಕ್ಕೆ 2 ದಲಿತ ಸಮುದಾಯದ ಯುವಕರನ್ನು ಕೊಲೆ ಮಾಡಲಾಯಿತು. ಗುಜರಾತಿನಲ್ಲಿ ಕೆಳಜಾತಿಯ ರೈತ ಯುವಕ ಕುದುರೆ ಸವಾರಿ ಮಾಡಿದ ಎಂಬ ಕಾರಣಕ್ಕೆ ಅವನನ್ನು ಮನ ಬಂದಂತೆ ಥಳಿಸಿ ಕೊಂದರು. ಸಂತ್ರಸ್ತ ತಂದೆ ಪೊಲೀಸರ ವಿಚಾರಣೆಯ ವೇಳೆ ದಲಿತರು ಕುದುರೆ ಏರುವಂತಿಲ್ಲ, ಅದು ಮೇಲ್ಜಾತಿಯು ಮಾತ್ರ ಹೊಂದಿರುವ ಸವಲತ್ತು ಎಂದು ಮಗನಿಗೆ ಎಚ್ಚರಿಕೆ ನೀಡಿದ್ದೆ ಎಂದು ಅಳಲು ತೋಡಿಕೊಂಡಿದ್ದರು. ಭಾರತದ ಉತ್ತರದ ಕೆಲ ರಾಜ್ಯಗಳಲ್ಲಿ ದಲಿತರು ಕುದುರೆ ಸಾಕಲು, ಕುದುರೆ ಸವಾರಿ ಮಾಡಲು ಜಾತಿಯ ಅಳತೆಗೋಲಿದೆ. ಬಲಿತವರ ಶಕ್ತಿಯ ಸವಲತ್ತಿನ ಪ್ರದರ್ಶನವಾಗಿ ಕುದುರೆಯನ್ನು ಬಳಸಿಕೊಳ್ಳುವ ಇಂತಹ ಪ್ರದೇಶಗಳಲ್ಲಿ ಪ್ರದೀಪ್ ರಾಥೋಡ್ ಕುದುರೆಯ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಯುವಕ. ನನ್ನ ಮಗನಿಗೆ ಕುದುರೆಗಳ ಮೇಲಿದ್ದ ಪ್ರೀತಿಯೇ ಅವನ ಸಾವಿಗೆ ಕಾರಣವಾಯಿತು. ಇದು ಭುಜದೆತ್ತರಕ್ಕೆ ಬೆಳೆದ ಮಗನನ್ನು ಕಳೆದುಕೊಂಡ ನೊಂದ ತಂದೆಯ ಅಸಹಾಯಕ ಮಾತು. 2018ರಲ್ಲಿ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯ ಆರ್ಮುಗಂ ಮತ್ತು ಷಣ್ಮುಗನಾಥನ್ ದೇವಸ್ಥಾನದ ಮುಂದೆ ತಮ್ಮ ಪಾಡಿಗೆ ಕುಳಿತು ಮಾತನಾಡುತ್ತಿದ್ದರು. ಅದೇ ದೇವಸ್ಥಾನದ ಮುಂದೆ ಹಾದು ಹೋದ 3 ಮೇಲ್ವರ್ಗಕ್ಕೆ ಸೇರಿದ ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೀನಾಯವಾಗಿ ಥಳಿಸಿ ನಿರುಪದ್ರವಿ ಅಮಾಯಕ ಜೀವಗಳನ್ನು ತೆಗೆದರು. ದಲಿತ ಹದಿಹರೆಯದ ಬಾಲಕನಿಗೆ ಮೂತ್ರವನ್ನು ಕುಡಿಸಿದ ಅಮಾನವೀಯ ತುಚ್ಛ ಘಟನೆ 2024ರಲ್ಲಿ ಜುಲೈ ತಿಂಗಳಲ್ಲಿ ಉತ್ತರ ಪ್ರದೇಶದ ಶ್ರವಸ್ತಿ ಜಿಲ್ಲೆಯಲ್ಲಿ ದಾಖಲಾಗಿದೆ.
15 ವರ್ಷದ ಅಪ್ರಾಪ್ತ ಬಾಲಕ ಸೋಷಿಯಲ್ ಇವೆಂಟ್ಗಳಲ್ಲಿ ಧ್ವನಿ ತಂತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದ. ರಾತ್ರಿ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಮನೆಗೆ ಬರುವ ದಾರಿಯಲ್ಲಿ ಅವನನ್ನು ಅಡ್ಡಗಟ್ಟಿದ ಮೇಲ್ಜಾತಿ ದಿಲೀಪ್, ಸತ್ಯಂ, ಕಿಶನ್ ಎಂಬ 3 ಯುವಕರು ಮದ್ಯದ ಬಾಟಲಿಯಲ್ಲಿ ಮೂತ್ರ ಹುಯ್ದು ಅದನ್ನು ಬಲವಂತವಾಗಿ ದಲಿತ ಬಾಲಕನಿಗೆ ಕುಡಿಸಿದರು. ಪರಿಶಿಷ್ಟ ಜಾತಿಗೆ ಸೇರಿದ ಯುವಕ ಮೇಘ್ವಾಲ್ ಸರ್ಕಾರಿ ಕೆಲಸಕ್ಕೆ ಸೇರಿದ ನಂತರ ಬದಲಿಸಿಕೊಂಡ ಜೀವನ ಶೈಲಿ ಹಾಗೂ ಮೀಸೆ ಬಿಟ್ಟ ರೀತಿಯನ್ನು ಸಹಿಸದ ಜಾತಿವಾದಿಗಳಾದ ರಮೇಶ್ ಸಿಂಗ್ ರಾಜ್ಪುರೋಹಿತ್ ಮತ್ತು ಸೂರತ್ ಸಿಂಗ್ ರಾಜ್ಪುರೋಹಿತ್ ದ್ವಿಚಕ್ರ ವಾಹನದಲ್ಲಿ 800 ಕಿಲೋಮೀಟರ್ ದೂರ ಹಿಂಬಾಲಿಸಿ ಮೇಘ್ವಾಲ್ ಹತ್ಯೆ ಮಾಡಿದರು. ರಾಜಸ್ಥಾನದಲ್ಲಿ ಮೀಸೆಯನ್ನು ಜಾತಿ ಗರಿಮೆಯ, ಬಲ್ಲಿದನೆಂಬ ಹೆಮ್ಮೆಯ ಪ್ರತೀಕವಾಗಿ ನೋಡಲಾಗುತ್ತದೆ. ಇಂತಹ ರೋಗಗ್ರಸ್ತ ಮನೋಭಾವದವರಿಗೆ ದಲಿತರು ಉತ್ತಮ ಜೀವನ ಶೈಲಿ ಅನುಸರಿಸಿದರೆ ಜೀವಹರಣ ಮಾಡುವಷ್ಟು ಕ್ರೋಧ ಹುಟ್ಟುವುದು ಈ ನೆಲದ ದುರಂತ. ಜಾತಿ ನಂಜಿಗೆ ಪ್ರೀತಿಯೇ ಮದ್ದು. ದಲಿತ ಯುವಕ ಗರ್ಭ ವೀಕ್ಷಿಸಿದರೆ ಕೊಲ್ಲುತ್ತಾರೆ. ದಲಿತನೊಬ್ಬ ಮೀಸೆ ಬಿಟ್ಟರೆ ಇವರಿಂದ ಸಹಿಸಲಾಗದು. ದಲಿತ ಮದುಮಗ ಕುದುರೆ ಏರಿ ದಿಬ್ಬಣ ಹೊರಟರೆ ಇವರ ರಕ್ತ ಕುದಿಯುತ್ತದೆ. ದಲಿತ ಯುವಕ ಅಂಬೇಡ್ಕರನ ಗೀತೆ ಮೊಬೈಲ್ ಟೋನ್ ಇಟ್ಟದ್ದಕ್ಕೆ ಕಿರಿಕಿರಿಗೊಂಡು ಅವನನ್ನು ಕೊಂದು ಹಾಕುತ್ತಾರೆ. ದಲಿತ ಮಗು ತಾನು ಕಲಿಯಲು ಬಂದ ಶಾಲೆಯ ನೀರಿನ ಮಡಿಕೆಯನ್ನು ಮುಟ್ಟಿದರೆ ಜಾತ್ಯತೀತತೆ, ಸಮಾನತೆಯ ಪಾಠ ಹೇಳಿಕೊಡಬೇಕಿದ್ದ ಶಿಕ್ಷಕನಿಂದಲೇ ಹಲ್ಲೆಗೊಳಗಾಗುತ್ತಾನೆ. ಕೆದಕುತ್ತಾ ಹೋದರೆ ಲೆಕ್ಕವಿರದಷ್ಟು ಇಂತಹ ಹೀನಾಯ ಪ್ರಕರಣಗಳು ತೆರೆದುಕೊಳ್ಳುತ್ತವೆ. ಇದು ದೂರದ ಯುಪಿ, ಬಿಹಾರ, ಮಧ್ಯಪ್ರದೇಶದಲ್ಲಷ್ಟೇ ನಡೆದ ಘಟನೆಗಳಾದರೆ ದಕ್ಷಿಣದ ರಾಜ್ಯಗಳು ಇದರಲ್ಲೇನೂ ಕಡಿಮೆ ಇಲ್ಲ. ಮೊನ್ನೆಯಷ್ಟೇ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯ ದಲಿತ ಎಂಜಿನಿಯರಿಂಗ್ ವಿದ್ಯಾರ್ಥಿ ಆಕಾಶ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನಲ್ಲಿ 2 ತಿಂಗಳಲ್ಲಿ 4 ದಲಿತರು ಪೊಲೀಸ್ ದೌರ್ಜನ್ಯದಿಂದ ಜೀವ ಕಳೆದುಕೊಂಡಿದ್ದಾರೆ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಗಾದೆಗೆ ಸದೃಶ್ಯ ನಿದರ್ಶನ. ಮಹಾಮಾನವತಾವಾದಿಗಳಾದ ಬುದ್ಧ, ಬಸವ, ಅಂಬೇಡ್ಕರರ ಚಿಂತನೆಗಳು ಜನಿಸಿದ ಈ ನೆಲದಲ್ಲಿ ಇಂತಹ ಕ್ರೌರ್ಯ, ಅಟ್ಟಹಾಸ ಮೆರೆಯುತ್ತಿರುವುದು ನಮ್ಮ ದೌರ್ಭಾಗ್ಯವೋ ಅಥವಾ ಅಸಹಾಯಕತೆಯೋ ನಿರ್ಣಯಿಸಲು ಅಸಾಧ್ಯ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಪಂಪನ ತತ್ವ ನಮ್ಮ ಎದೆಯ ದನಿಯಾಗಬೇಕು. ಪ್ರೀತಿ, ಕರುಣೆ, ಮನುಷ್ಯತ್ವವೇ ನಮ್ಮ ಮೌಲ್ಯಗಳಾದಾಗ ಮಾತ್ರ ಜಗತ್ತು ಜೀವಪರವಾಗಲು ಸಾಧ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.